ಸರ್ ನನ್ನ ಹೆಸರು ರಂಗಸ್ವಾಮಿ, ಚಿತ್ರದುರ್ಗದಿಂದ ಬಂದಿರೋದು. ನಾನು ಬಿಡದಿಲ್ಲ ಇರೋದು. ನಾನು ಯಾವ ವರ್ಷನೂ ಇಷ್ಟೊಂದು ಜನ ಸೇರಿಲ್ಲ. ಯಾಕೆಂದ್ರೆ ಇದು ಬಿಗ್ ಬಾಸ್ ಜಾತ್ರೆ ಅಲ್ಲ, ಇದು ಗಿಲ್ಲಿ ಜಾತ್ರೆ. ಮತ್ತೆ ನಾನು ಡಾಕ್ ಸತೀಶ್ ಸರ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನಂತ ಹೇಳಿದ್ರು, ಗಿಲ್ಲಿ ನಾನ್ 3 ಲಕ್ಷ ಕೊಡ್ತೀನಿ, ನೀನ್ 30,000 ಅಂತ ಹೇಳಿದ್ರು. ಬಟ್ ಇವತ್ತು ಏನಾಗಿದೆ ಅಂದ್ರೆ ಡಾಕ್ ಸತೀಶ್ ಅಣ್ಣ ಒಂದು ನಾಯಿ ತರ್ಬೋದು, ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ನಾಯಿ ತರ್ಬೋದು. ಇಷ್ಟೊಂದು ಜನ ಪ್ರೀತಿ ತರಕ್ಕಾಗಲ್ಲ. ಇದು ಗಿಲ್ಲಿ ಗಳಿಸಿರೋದು, ಗಿಲ್ಲಿ ದುಡ್ಡು ಕೊಟ್ಟು ತಗೊಂಡಿರೋದಲ್ಲ, ಇದು ಗಳಿಸಿರೋದು. ಇದು ಇಲ್ಲಿ ಒಂದು ಮಗು ಕೂಡ ಇದೆ, ನಾವು ಅದನ್ನ ಮಾತಾಡ್ತೀವಿ. ಯಾವ ರೀತಿ ಎಲ್ಲಿಂದ ಬಂದಿದೆಯಪ್ಪ ನೀನು? ಕಳಗಪ್ಪಳ್ಳಿ. ಯಾರು ಗೆಲ್ಬೇಕು? ಗಿಲ್ಲಿ ಗಿಲ್ಲಿ ಗೆಲ್ಬೇಕು. ಓಕೆ, ಇಲ್ಲಿ ಮಗು ಕೂಡ ಬಂದು ಗಿಲ್ಲಿಗೆ ಏನೋ ಸಪೋರ್ಟ್ ಅನ್ನ ಮಾಡ್ತಾರೆ ಅಂತ ಇನ್ನೊಂದಷ್ಟು ಜನ ಇದ್ರ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಏನ್ ಗೊತ್ತಾ, ಡಾಕ್ಟರ್ ಹೇಳ್ತದಿಗೆ ಗಿಲ್ಲಿ ಸೋತಾಯ್ತು ಅಂತ ಹೇಳ್ತಾರತಿಗೆ, ಗುಲ್ಲಿ ಸತ್ತಿಲ್ಲ. ಇಷ್ಟು ಜನ ಹೆಂಗ್ ಬಂದ್ಸತ್ತಿಗೆ ಗಿಲ್ಲಿ ಗೆದ್ರಕ್ಕೆ ಬಂದಿರೋತ್ತಿಗೆ ಡಾಕ್ಟರ್ ಹೇಳ್ತದಿಗೆ ಸೋತೋಗ್ಬಿಟ್ಟ ಗಿಲ್ಲಿ, ಪಾರ್ಟಿ 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 ಅವನು ಪಾರ್ಟಿ ಕೊಡ್ಸ್ತೀನಿ ಅಂತಂದಿಗೆ. ಯಾಕೆ ಕೊಡ್ಸ್ತಾರೆ ಇವಾಗ? ಯಾಕೆ ಕೊಡ್ಸ್ತಿಗೆ? ಎಷ್ಟು ಅವ್ರ ಗಿಲ್ಲಿಗೆ? ಗಿಲ್ಲಿ ಗೆದ್ದಾಯ್ತು, ಗಿಲ್ಲಿದೆ ಕಪ್ಪು. ಸರ್, ನಮ್ಮ ಮಂಡ್ಯ ಜಿಲ್ಲೆ ದಡದ್ಪುರ ಅಂತ ಅನ್ನೋದು ಒಬ್ಬ ಗಿಲ್ಲಿ ಬಾಸ್ ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಫಿಲ್ಮ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇವರು ಈ ಥರ ಬೆಳೆದಂಗೆ ಯಾರೂ ಬೆಳೆದಿಲ್ಲ. ಯಾಕೆ ಅಂದರೆ ಚಿಕ್ಕ ಹುಡುಗಂತದಿಂದ ಹೋಗಿ ಅವನು ಕಷ್ಟಪಟ್ಟು ಅವನು ಈ ಲೆವೆಲ್ಗೆ ಅವನು ಬೆಳೆದವನೇ ಅಂತ ಅಂದರೆ ತುಂಬ ಗ್ರೇಟು. ಆದರೆ ಗಿಲ್ಲಿ ಇವತ್ತು ಗೆಲ್ಲೇಬೇಕು. ಗಿಲ್ಲಿ ಗೆದ್ದಿಲ್ಲ ಅಂತ ಅಂದಾಗ ಏನಾಯ್ತದೆ ಅಂತ ಅಂದರೆ ಮನಸ್ಸು ಫುಲ್ಲು ಒಡೆದು ನಿರಂತರವಾಗಿರ್ತದೆ, ಚೂರಾಗೋಯ್ತದೆ. ಆಮೇಲೆ ಬಿಗ್ ಬಾಸು ಸ್ಲೋ ಆಗೋಯ್ತದೆ. ಆಮೇಲೆ ಸರ್, ಇಷ್ಟು ಜನ ಯಾವ ಬಿಗ್ ಬಾಸ್ ಸೇರಿಲ್ಲ ಅತಿಗೆ, ಇದೇ ಫಸ್ಟ್ ಟೈಮ್ ಸೇರಿರತ್ತಿಗೆ. ಯಾವ ಸಹ ಸೇರಿದತ್ತಿಗೆ ಇದೇ ಫಸ್ಟ್ ಟೈಮ್ ಸಹ ಸೇರಿರೋದು. ಗಿಲ್ಲಿ 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 ಮಾತಾಡೋಣ. ಗಿಲ್ಲಿ 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 ಗೆಲ್ಲೇಬೇಕು. ಗಿಲ್ಲಿ ಗೆದ್ರೆ ನಮ್ಗೆ ಫುಲ್ಲು ಖುಷಿ ಆಯ್ತದೆ. ಗಿಲ್ಲಿನೇ ಎಲ್ಲ ಅಣ್ಣ, ಗಿಲ್ಲಿ ಅವ್ರು ಯಾಕೆ ಗೆಲ್ಬೇಕು ಅಂತ ಅಂದ್ರೆ, ಗಿಲ್ಲಿ ಅವರು ಬಡವ್ರ ಮನೆದು ಅನ್ನೋದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕನ ಮನೋರಂಜಿಸ್ತವ್ರೆ. ಇಷ್ಟು ಫ್ಯಾನ್ಸ್ ನ ಫಸ್ಟ್ ಟೈಮ್ ಇಡೀ ಬಿಗ್ ಬಾಸ್ ಮನೇಲಿ ಹೊಂದಿರೋದು ಅಂದ್ರೆ ಗಿಲ್ಲಿಗೆ ಒಬ್ರೇನೆ. ಅದಕ್ಕಾಗಿ ಗಿಲ್ಲಿ ಗೆಲ್ಬೇಕು. ಅವರ ಆಕ್ಟಿಂಗ್ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಎಲ್ಲ ನೆಕ್ಸ್ಟ್ ಲೆವೆಲ್ ಐತೆ. ಬಡವ್ರ ಮಗ, ರೈತರ ಮಗ ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಅವ್ನ ಆಕ್ಟಿಂಗ್ ಸ್ಕಿಲ್, ಅವ್ನ ನಗ್ಸ್ತಾರ ರೀತಿ, ಅವ್ನ ಎಂಟರ್ಟೈನ್ಮೆಂಟ್ ಹೆಂಗೈತೆ ಗುರು. ಅದಕ್ಕಾಗಿ ಗಿಲ್ಲಿ ಗೆಲ್ಲೇಬೇಕು. ತುಂಬಾ ಜನರು ನಮ್ ಗಿಲ್ಲಿ ಬಾಸ್ ಬಗ್ಗೆ ತುಂಬಾನೇ ನ್ಯೂಸ್ಗಳಲ್ಲಾಗ್ಲಿ ತುಂಬಾನೇ ಕೆಟ್ಟದಾಗ ಮಾತಾಡಿದ್ದಾರೆ. ಅದರಲ್ಲಿ ಡಾಕ್ ಸತೀಶ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಒಳಗಡೆ ಹೋಗಿ ಆಚೆ ಬಂದಿದ್ದಾರೆ. ಆದ್ರೆ ಗಿಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ. ಇದು ಗಿಲ್ಲಿವರೆಗೂ ಅವರಿಗೆ ಅರ್ಥ ಆಗ್ಬೇಕು. ಅವರು ಈ ವಿಡಿಯೋನ ನೋಡ್ಬೇಕು. ಅವರು ನಮ್ ಗಿಲ್ಲಿ ಬಾಸ್ ಬಗ್ಗೆ ತುಂಬಾನೇ ಮಾತಾಡಿದ್ರು. ಆಚೆ ಎತ್ಕೊಂಡು ನಾನು ಬಾಡ್ ಊಟ ಕೊಡ್ತಾ ಇದ್ದೀನಿ, ನಾನು ದಿನ ಮಾಡ್ತಾ ಇದ್ದೀನಿ ಅಂತ. ಅವ್ರು ಮಾಡಿದ ದಿನ ಅಲ್ಲ, ಇವತ್ತು ನಾವು ಮಾಡ್ತಾ ಇದೀವಲ್ಲ ಜನರು ಇದು ದಿನ. ಗಿಲ್ಲಿ ಗೆಲ್ಲೋದ್ ಪಕ್ಕ. ಜೈ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಎಲ್ಲರಿಂದ ಒಳ್ಳೆ ಆಟ ಆಡಿದ್ದಾರೆ. ಗಿಲ್ಲಿ ಅವರು ಗೆದ್ದು ಬರಬೇಕು. ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ಲರನ್ನ ಮನಸ್ಸು ಗೆದ್ದಿದ್ದಾರೆ. ಗಿಲ್ಲಿಯವ್ರು ಗೆದ್ದ ಬರಲೇಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ. ಎಲ್ಲರೂ ಒಂದು ಖುಷಿಯಾಗಿ ಎಲ್ಲರ ಅಭಿಮಾನಿಗಳು ಬಂದಿದ್ದಾರೆ. ಗಿಲ್ಲಿ ಗೆಲ್ಲಲೇಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ. ಸಾರ್, ಅಲ್ಲಿರೋ ಗಿಲ್ಲಿ ಗೆಲ್ಲೋದು ಪಕ್ಕ. ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ ಹತ್ರ ದುಡ್ಡು ಇರ್ಬೋದು, ಗಿಲ್ಲಿ ಹತ್ರ ಫ್ಯಾನ್ಸ್ ಇದೀವಿ. ಅದು ಫ್ಯಾನ್ಸ್ ಏನಕ್ಕೆ ಅವನಲ್ಲಿರೋ ಟ್ಯಾಲೆಂಟು ಮತ್ತೆ ಜನರನ್ನ ಯಾವ ರೀತಿ ಬಳಸ್ಕೊಂತಾನೆ. ದುಡ್ಡೈತೆ, ಅದು ಇದೆಲ್ಲ ಸೆಕೆಂಡ್ರಿ. ಗಿಲ್ಲಿ ಆಡ್ತಿರೋದು ಎಂಟರ್ಟೈನ್ಮೆಂಟ್ ಯಾವ ರೀತಿ ಐತೆ ನೋಡ್ರಿ. ಇದಿಷ್ಟು ಇಲ್ಲಿನ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನು ಇನ್ನೊಂದಷ್ಟು ಜನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಸರ್, ನಾವು ಕೊಪ್ಪಳದಿಂದ ಬರ್ತೀವಿ ಸರ್. ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ತಿದ್ದಾರೆ ಸರ್.
ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಅದಕ್ಕೆ ಗಿಲ್ಲಿ ಅವ್ರು ಗೆದ್ದಿರೋದು. ಇಲ್ಲಿ ಇನ್ನೊಬ್ರು ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ನೀವು ಒಂದು ಚಾಲಕರು ಬಂದಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ? ಗಿಲ್ಲಿ ಡೆಲ್ಲಿಯಿಂದ ಇಂಡಿಯಾದವರೆಗೂ ಗಿಲ್ಲಿದೆ ಹವಾ, ಡೆಲ್ಲಿಯಿಂದ ಇಂಡಿಯಾದವರೆಗೂ ಗಿಲ್ಲಿದೆ ಹವಾ. ನಾವು ಮಂಡ್ಯದಿಂದ ಬಂದಿದೀವಿ, ಅವ್ರ ಪಕ್ಕಕ್ಕೆ ಸಪೋರ್ಟ್ ನಾವು ಮಾಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಪಕ್ಕ ಒಂದೊಂದೇ ಇದು ಟ್ಯಾಲೆಂಟ್ ನ ತೆಗಿತಾ ಇರ್ತಾರೆ ಅವರು. ಹೆಂಗೆ ನಾಟಕ ಗಿಟ್ಟ ಆಡಲ್ಲ, ಶುದ್ಧವಾಗಿ ಮಾತಾಡ್ತಾರೆ. ಅಂತವ್ರು ನಮ್ಗಿಷ್ಟ. ಅವ್ರ ಅಂತವ್ರು ಗೆಲ್ಬೇಕು. ಯಾಕೆಂದ್ರೆ ಅವ್ರು ರೈತರ ಮಗ, ರೈತರು ಇರೋರು ನಮ್ ದೇಶದ ಮೇಲೂ. ಇದ್ರೆ ಲಡಾಯಿಸ್ಬೇಕು, ಜನ ಹಿಡ್ಕೊಂಡು ಕಟಾಯಿಸಬಾರ್ದು. ಜೈ ಗಿಲ್ಲಿ! ಇನ್ನೂ ಒಂದಷ್ಟು ಜನ ನಾನು ಏನು ಅಭಿಮಾನಿಗಳು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆತಾ ಇರುವಂತದ್ದು. ನಿಜಕ್ಕೂ ಕೂಡ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ರೆ, ಆದ್ರೂ ಕೂಡ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ಬಂದಿರೋದು. ನೀನ್ ಎಲ್ಲಿಂದ ಬಂದಿರೋದು? ಸರ್, ನಾನ್ ನೋಡಿ, ನಾವು ಉತ್ತರ ಕರ್ನಾಟಕದಿಂದ ಬಂದಿನಿ. ನಮ್ಮೂರು ಗದಗ, ಅಲ್ಲಿದ್ದಾನೆ ಸಪೋರ್ಟ್ ಮಾಡ್ಕೊಂತಾನೆ ಬಂದಿದ್ವಿ. ಇಲ್ಲೂ ಸಪೋರ್ಟ್ ಮಾಡ್ತೀವಿ. ನಾವಿರೋದು ಇಲ್ಲಿ ಬಿಡದಿ ಒಳಗೆ, ಇವಾಗ ಇಲ್ಲಿ ಕೆಲಸ ಮಾಡ್ತಿದೀವಿ, ಅದಕ್ಕೆ ಇಲ್ಲೇ ಇದೀವಿ. ಯಾವತ್ತಿದ್ರು ನಮ್ ಗಿಲ್ಲಿ ಸಪೋರ್ಟ್ ಇದ್ದೇ ಇರುತ್ತೆ. ಅದು ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ಮ ಉತ್ತರ ಕನ್ನಡ ಸೈಡ್ ಜಾಸ್ತಿ ಡಿ ಬಾಸ್ ಫ್ಯಾನ್ಸ್ ಇದಾರೆ. ಅವ್ರು ಎಂದು ಡಿ ಬಾಸ್ ಫ್ಯಾನ್ಸ್ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ, ಎಂದೆಂದಿಗೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾವತ್ತಿದ್ರು ಡಿ ಬಾಸ್ ಫ್ಯಾನ್ಸ್ ಎಲ್ಲ ಗಿಲ್ಲಿ ಪರವಾಗಿ ಇರ್ತಾರೆ. ಜೈ ಡಿ ಬಾಸ್!